ಮಾಲೀಕರ ಸಂಘದ ವತಿಯಿಂದ ನಡೆದ ಈ ಸಭೆಯಲ್ಲಿ ನಮ್ಮ ರಾಷ್ಟ್ರ ಚೇರ್ಮನ್ ಷಣ್ಮುಗಪ್ಪರು ಮತ್ತು ಗೌರವಾಧ್ಯಕ್ಷರು ನಮ್ಮೆಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ನಡೆಯಿತು. ಈ ಸಭೆಯಲ್ಲಿ ಸಭೆಯನ್ನು ತೀರ್ಮಾನ ಮಾಡಿದ್ದೀವಿ. ನಾವೆಲ್ಲರೂ ಏನು ಅಂದರೆ, ನಮಗೆ ಟೋಲ್ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ತುಮಕೂರು ರಸ್ತೆ ಟೋಲ್ ಕಲೆಕ್ಷನ್ ಅಲ್ಲಿ ಇನ್ನ ಟೋಲು ರಸ್ತೆ ಕಾಮಗಾರಿ ನಡೀತಾ ಇದ್ರು. ಅಲ್ಲಿ ಬೆಂಗಳೂರಿಂದ ನಾವು ಈ ಗುರುಗುಂಟೆಪಾಳ್ಯದಿಂದ ತುಮಕೂರು ಹೋಗ್ಬೇಕು 2 ಅವರ್ ತಗೋತದೆ. ಮೊದಲು 45 ನಿಮಿಷ ತಗೊಳ್ಳೋದು. ಅಗಲೀಕರಣ ನಡೆಯುವಾಗೂ ಟೋಲ್ ವಸೂಲಿ ಮಾಡ್ತಾ ಇದ್ದಾರೆ. ಮತ್ತೆ ಎರಡನೇದು, ಅದನ್ನ ನಿಲ್ಲಿಸಬೇಕು ಕೂಡಲೇ. ನಮ್ಮ ರಾಷ್ಟ್ರೀಯ ಬಂದರೆ ಅವ್ರಿಗೆ ಗಮನ ತಂದಿದ್ದೀವಿ, ಹೋರಾಟ ಮಾಡ್ತಾ ಇದ್ದಾರೆ. ಇದನ್ನ ಟೋಲ್ನ ನಿಲ್ಲಿಸಬೇಕು ಅಂತ ನಾನು ಅದು ಅವ್ರಿಗೆ ವಾಯ್ದೆನೂ ಮುಗಿದೋಗಿದೆ. ಆದ್ರೂ ಇನ್ನು ಟೋಲ್ ಕಲೆಕ್ಷನ್ ಅದು ನಿಲ್ಲಿಸಬೇಕು ಅಂತ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಮತ್ತೆ ನಮ್ಮ ಹಳೆ ಲಾರಿ 15 ವರ್ಷ ಮೇಲ್ಪಟ್ಟ ಲಾರಿ ಮಾಲೀಕರಿಗೆ ಒಂದು ಇದೆ, 20% ಇದೆ. ಹಳೆ 15 ವರ್ಷ ಮೇಲ್ಪಟ್ಟವ್ರು 20% ಇದೆ. ಆ ಲಾರಿಗಳಿಗೆ FC ಆಗ್ತಾ ಇಲ್ಲ ಕಳೆದ 1 ತಿಂಗಳಿಂದ. ಅದನ್ನ ಅಧ್ಯಕ್ಷರು ಇವಾಗ ನಮ್ಮ GR ಷಣ್ಮುಗಪ್ಪನವರು ಹೋರಾಟ ಮಾಡಿ ನಮ್ಮ ಡೆಲ್ಲಿ ಲೆವೆಲಿಂದ ಮಾತಾಡಿ ನೆನ್ನೆ ತಾನೇ ಬಂದಿದ್ದಾರೆ. ಆದರೆ ಇನ್ನು 2-3 ದಿನದಲ್ಲಿ ಇದನ್ನ ತೀರ್ಮಾನ ಕೊಡ್ತೀನಿ ಅಂತ ಮಾತಾಡ್ಕೊಂಡು ಬಂದಿದ್ದಾರೆ. ಕೊಡಲಿಲ್ಲ ಅಂದರೆ ಉಗ್ರವಾದ ಹೋರಾಟ ಮಾಡೋಕ್ಕೆ ನಮ್ಮ ಲಾರಿ ಮಾಲೀಕರ ಸಂಘದ ವತಿ ಎಲ್ಲರೂ ನಮಗೆ GR ಷಣ್ಮುಗಪ್ಪರಿಗೆ ನಾವು ಸಪೋರ್ಟ್ ಕೊಡ್ತೀವಿ. ನಾವೆಲ್ಲ ಹೋರಾಟ ಮಾಡೋಕ್ಕೆ ಸಜ್ಜಾಗಿದ್ದೀವಿ. ನಮಗೆ ಫಲ ಸಿಕ್ಕಲಿಲ್ಲ ಅಂದರೆ ನಾವು ಹೋರಾಟ ಮಾಡ್ತೀವಿ. ಯಾಕೆ ಅಂದರೆ ನಮ್ಮ ಲಾರಿ ಮಾಲೀಕರು ಉದ್ಯಮಗಳು, ನಮ್ಮ ಲಾರಿ ಮಾಲೀಕರು ಇಲ್ದಲೆ ಈ ದೇಶದ ಆರ್ಥಿಕ ಪರಿಸ್ಥಿತಿ ಇಲ್ಲ. ಆರ್ಥಿಕ ಪರಿಸ್ಥಿತಿ ಲಾರಿ ಮಾಲೀಕರೇ. ಒಂದು ದಿನ ಲಾರಿ ನಿಂತರೆ ನಮ್ಮ ಇಡೀ ಇಂಡಿಯಾದಲ್ಲಿ ಲಾರಿ ನಿಂತ್ಕೊಂಡ್ಬಿಟ್ರೆ ಯಾವ ಪರಿಸ್ಥಿತಿ ಆಯ್ತದೆ ಅಂದರೆ, ಯಾವುದೇ ಒಂದು ಸಾರ್ವಜನಿಕರಿಗೆ ಅವರಿಗೆ ಒಂದು ವಸ್ತುಗಳು ಸಿಗದೇ ಇರೋ ಪರಿಸ್ಥಿತಿ ಉಂಟಾಗುತ್ತೆ. ಯಾಕೆಂದರೆ ಲಾರಿಯಿಂದ ಎಲ್ಲ ಒಂದು ಈ ಕಾಶ್ಮೀರದವರೆಗೂ ಓಡಾಡೋದು ನಮ್ಮ ಲಾರಿ ಟ್ರಾನ್ಸ್ಪೋರ್ಟ್ ಎಲ್ಲ ತಗೊಂಡು ಹೋಗೋದೇ ನಮ್ಮ ಲಾರಿ ಮಾಲೀಕರು. ಲಾರಿ ಮಾಲೀಕರು ಇಲ್ಲ ಅಂದರೆ ನಾವು ಸರ್ಕಾರನೇ ಇರಲ್ಲ. ನಾವು ಅಡ್ವಾನ್ಸ್ ಆಗಿ ಟ್ಯಾಕ್ಸ್ ಕಟ್ತೀವಿ. ಅಡ್ವಾನ್ಸ್ ಆಗಿ ಟ್ಯಾಕ್ಸ್ ಕಟ್ಟಿ ಅವ್ರಿಗೆ ಲಾರಿ ಓಡಿಸ್ತೀವಿ. ಹಂಗೂ ನಮ್ಗೆ ಲಾರಿ ಮಾಲೀಕರಿಗೆ ಯಾವುದೇ ಸೌಕರ್ಯ ಸರ್ಕಾರದಿಂದ ಲಭಿಸ್ತಿಲ್ಲ. ನಮ್ಗೆ ಈ ಸರ್ಕಾರದಿಂದ ಈ ಸೌಕರ್ಯಗಳು ಲಭಿಸ್ಬೇಕು ಅಂತ ನಾ ಈ ಮೂಲಕ ಕೇಳ್ಕೊತಾ, ಈ ನಮ್ಮ ಮಾಗಡಿ ರಸ್ತೆ ಮಾಲೀಕರ ಎಲ್ಲ ಸಂಘಟನೆ ಒಟ್ಟಾಗಿ ಸೇರಿ ಹೋರಾಟ ಮಾಡೋಕ್ಕೆ ನಮ್ಮ ಅಧ್ಯಕ್ಷ GR ಷಣ್ಮುಗಪ್ಪ ಅವ್ರಿಗೆ ಅಧ್ಯಕ್ಷರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಹೋರಾಟಕ್ಕೆ ನಾವು ಸಜ್ಜಾಗಿದ್ದೀವಿ ಅಂತ ಹೇಳ್ತೀವಿ. ಏನು ಮಾಗಡಿ ರಸ್ತೆ ಮಾಲೀಕರ ಸಂಘ ಇವತ್ತು ಮೋಟಾರ್ ಅಧ್ಯಕ್ಷರು ಇಲ್ಲಿ ಕರೆಸಿ ಸಭೆ ಎಚ್ಚರಿಕೆ ಇದ್ದೀವಿ. ಈ ರಸ್ತೀಕರಣ ಕೂಡ ವೇಗದಲ್ಲಿ ನಡೀತಾ ಇದೆ. ಲಾರಿ ನೋವಾಗಿ, ಯಾಕೆಂದ್ರೆ ವ್ಯಾಪಾರ ಸರ್ಕಾರದಲ್ಲಿ ಹಣ ಇಲ್ಲ. ಅಧಿಕಾರಿಗಳ ಕಿರುಕುಳ ಕೂಡ ಮುಖ್ಯಮಂತ್ರಿ ಅವರು ನೆರವು ಬರಲೇಬೇಕು. ಬರದೇ ಇದ್ರೆ ಈ ಉದ್ಯಮ ಉಳಿಯೋದಿಲ್ಲ. ಇವತ್ತು ಬೆಂಗಳೂರು ಮಹಾನಾಡು ಕಟ್ಟದಂತ ಕೆಂಪೇಗೌಡ ರಸ್ತೆ ಇದಕ್ಕೆ ಆದ್ಯತೆ ಕೊಡಲಿಲ್ಲ ಅಂದರೆ ಇವತ್ತು 4-5 ಲಾರಿ ಮಾಲೀಕರು ಇವತ್ತು 4-5 ಸಾವಿರ ಲಾರಿಗಳನ್ನ ಇಟ್ಕೊಂಡು ಜೀವನ ನಡೆಸ್ತಾವ್ರೆ. ಈ ಭಾಗದಲ್ಲಿ 60-70 ಕ್ರಷರ್ ಘಟಕಗಳು ಇದ್ರೂ ಕೂಡ ಇವತ್ತು ವ್ಯಾಪಾರದ ಒಂದು ತಾರತಮ್ಯ ಅಂದರೆ ಪೈಪ್ ತಮಿಳುನಾಡಿಂದ ಜಲ್ಲಿ ಬರ್ತಾ ಇದೆ, ಜಲ್ಲಿ ಬರ್ತಾ ಇದೆ, ಮಹಾರಾಷ್ಟ್ರದಿಂದ ಜಲ್ಲಿ ಬರ್ತಾ ಇದೆ. ಇವೆಲ್ಲ ಒಂದು ರಾಜ್ಯದಿಂದ ಬರೋದ್ರಿಂದ ಇವತ್ತು ನಮ್ಮ ಉದ್ಯಮಕ್ಕೆ ದೊಡ್ಡ ಪೆಟ್ಟಾಗ್ತಾ ಇದೆ. ಇವತ್ತು ಬೆಲೆ ತಾರತಮ್ಯದಿಂದ ನಮ್ಮ ಲಾರಿ ಮಾಲೀಕರು ಬೀದಿಗೆ ಬರ್ತಾವ್ರೆ. ಇವತ್ತು ಲಾರಿನೇ ಇಟ್ಕೊಂಡು ಜೀವನ ಮಾಡ್ತಿರ್ತಕ್ಕಂಥ ಈ ರಸ್ತೆ ಭಾಳಷ್ಟು ಜನ, ಸುಮಾರು ಲಕ್ಷಾಂತರ ಜನ ಇವತ್ತು ಬೀದಿಗೆ ಬರೋಂಥ ಕಾಲ ದೂರ ಇಲ್ಲ. ಆದ್ದರಿಂದ ರಾಷ್ಟ್ರೀಯ ಅಧ್ಯಕ್ಷರನ್ನ ಜೊತೆಗೂಡಿ ನಾವು ಮುಂದೆ ನಮ್ಮ ಮಾರ್ಚ್ ಅಧಿವೇಶನದಲ್ಲಿ ನಾವೊಂದು ದೊಡ್ಡ ಹೋರಾಟ ಮಾಡಬೇಕು ಅಂತ ಇದ್ದೀವಿ. ಅಷ್ಟರೊಳಗಡೆ ಮುಖ್ಯಮಂತ್ರಿಯವರು ನಮ್ಮನ್ನೆಲ್ಲ ಕರೆದು ಒಂದು ಮಾತುಕತೆ ನಡೆಸಿ ಗಣಿ ಇಲಾಖೆ, RTO ಇಲಾಖೆ, ಇನ್ನಿತರೆ ಇಲಾಖೆ ಕಿರುಕುಳ ತಪ್ಪಿಸಿ ಒಂದು ಸುಗಮವಾಗಿ ವ್ಯಾಪಾರ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಒತ್ತಾಯಪಡಿಸ್ತೇನೆ ಸರ್ಕಾರಕ್ಕೆ. 10 ದಿವಸ ಆಗಿ, 1 ತಿಂಗಳು 10 ದಿವಸ ಆಗಿ, 10 ವರ್ಷ ಮೇಲ್ಪಟ್ಟುವಾಗ ಪೊಲ್ಯೂಷನ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಹೊಂದಿಸಿದೆ. 33,000 20 ವರ್ಷ ಗಾಡಿಗೆ, 24,000 15 ವರ್ಷ ಮೇಯ ಗಾಡಿಗೆ, 18,000 10 ವರ್ಷ ಮೇಯ.
FC ಮಾಡುವಾಗ ದುಡ್ಡು ಕಟ್ಟಬೇಕು ಅಂತ ಹೇಳಿದ್ದಾರೆ. ಪೊಲ್ಯೂಷನ್ ದುಡ್ಡು ಕಟ್ಟಿದ್ರೆ ಪೊಲ್ಯೂಷನ್ ದುಡ್ಡು ಕಟ್ಟಿದ್ರೆ ಪೊಲ್ಯೂಷನ್ ಹೋಗ್ಬಿಡುತ್ತಾ? ಸರ್ಕಾರ ತಿಳ್ಕೊಳ್ಬೇಕು. ಇತ್ತೀಚೆಗೆ ಇಲ್ಲಿರ್ತಕ್ಕಂಥ ಸ್ಟೇಟ್ ಗೌರ್ಮೆಂಟ್ ಇಡೀ ರಾಷ್ಟ್ರದಲ್ಲಿ ಇರೋರು ಎಷ್ಟೋ ಕೆಲಸ ಮಾಡಿಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅದೇ ತರ ರಾಮಲಿಂಗಾರೆಡ್ಡಿ ಅವರು ಬೇಕಾದಷ್ಟು ಲಾರಿ ಮಾಲೀಕರು ಕೊಟ್ಟಿದ್ದಾರೆ. ಅದನ್ನೆಲ್ಲ ನಾವು ನೋಡ್ಕೊಳ್ತೀವಿ. ಓದುದ್ರನ್ನೇ ಲೈಸೆನ್ಸ್ ಇಲ್ಲ ಅಂತ ಹೇಳಿ ಅವರು ನ್ಯಾಷನಲ್ ಲೆವೆಲ್ ವಾದ ಮಾಡಿದ್ರು. ಡೆಲ್ಲಿ ವಾದ ಮಾಡಿದ ತಕ್ಷಣ ಇಡೀ ರಾಜ್ಯದಲ್ಲಿ 14 ಜನಕ್ಕೆ 14 ಲಕ್ಷಕ್ಕೆ ಲೈಸೆನ್ಸ್ ಸಿಕ್ತು. ಅದೇ ಫೀಸು ಲೈಫ್ ಟ್ಯಾಕ್ಸ್ ಹಾಕಿದಾಗ ಕರ್ನಾಟಕದ ಜನಗಳಿಗೆ ತೊಂದರೆ ಆಗುತ್ತೆ ಅಂತ ಲೈಫ್ ಟ್ಯಾಕ್ಸ್ ತೆಗೆದುಬಿಟ್ಟು ನಾರ್ಮಲ್ ಮಾಡಿದ್ರು. ಟ್ಯಾಕ್ಸ್ ಇನ್ಕ್ರೀಸ್ ಮಾಡಿಲ್ಲ. ಈ ಪರಿಸ್ಥಿತಿ ಇರುವಾಗ ಕೇಂದ್ರ ಸರ್ಕಾರ 33,000 FC ಮಾಡೋದು ಅಂತ ಆರ್ಡರ್ ಮಾಡಿದ್ರೆ ಬಡ ಲಾಯಕ ಎಲ್ಲಿ ಹೋಗ್ತಾನೆ? ಅವನ ಪರಿಸ್ಥಿತಿ ಏನಾಗಬೇಕು? ಆದ್ರಿಂದ ಇದನ್ನ ಅಬೈನ್ಸಲ್ಲಿ ಇಡಬೇಕು ಅಂತ ಹಲವಾರು ಸಲ ಜಾರ್ಖಂಡ್ ಅಲ್ಲಿ 1 ವರ್ಷ ಅಬೈನ್ಸಲ್ಲಿ ಇಟ್ಟಿದ್ದಾರೆ. ಕೇರಳದಲ್ಲಿ 1 ವರ್ಷ ಅಬೈನ್ಸ್ ಇದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಇದ್ರ ತನಕ ಇಟ್ಟಿಲ್ಲ. ರಾಮಲಿಂಗಾರೆಡ್ಡಿ ಅವರು ಮಿನಿಸ್ಟರ್ ಹೇಳಿದ್ರು ಅಧಿಕಾರಿಗಳು ಸರಿಯಾದ ತೀರ್ಮಾನ ತಗೊಂಡಿಲ್ಲ. ಇನ್ನು 5 ದಿನ ಟೈಮ್ ಕೊಡ್ತಾರೆ. 15ನೇ ತಾರೀಕಿಂದ ಈ ಹಳೆ ಗಾಡಿ ಹಳೆ ಪ್ರಕಾರ FC ಕಲೆಕ್ಟ್ ಮಾಡಿದವರೆ ಅನಿರ್ದಿಷ್ಟ ಕಾಲ ಮುಷ್ಕರ. ಆ ಗಾಡಿಗಳೆಲ್ಲ ಗೂಡ್ ಶೆಡ್ಡಲ್ಲಿ ಹೋಗೋ ಗಾಡಿಗಳನ್ನ ನಿಂತೋಗ್ಬಿಡುತ್ತೆ. FCI ಓಡಿಸೋದು ಅನ್ನಭಾಗ್ಯ ದಿಟ್ಟಕ್ಕೆ ಹೋಗತಕ್ಕಂಥ ಗಾಡಿಗಳೆಲ್ಲ ನಿಂತೋಗ್ಬಿಡುತ್ತೆ. ಸರ್ಕಾರ ಕೂಡಲೇ ಎಚ್ಚರಿಕೆ ತಗೋಬೇಕು. ನಾನು 45 ದಿವಸ ವೆಯ್ಟ್ ಮಾಡಿದೆ. ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮಗೆ ಸರ್ಕಾರ ದಿವಸ ಗೋಳೈಕೊಳ್ತಾ ಇದೆ. ಮಾನ್ಯ ಮಂತ್ರಿಗಳು ಯಾರು ಕೂಡ ಇದ್ರ ತನಕ ಅಧಿಕಾರಿಗಳು ಸರಿಯಾದ ತೀರ್ಮಾನ ತಗೊಂಡಿಲ್ಲ. ಆದ್ರಿಂದ 15ನೇ ತಾರೀಕು ಬೆಳಗ್ಗಿಂದ ಇಡೀ ಕರ್ನಾಟಕದಲ್ಲಿ ಅನ್ನಭಾಗ್ಯ ದಿಟ್ಟಕ್ಕೆ ರೈಸ್ ಎಲ್ಲ ಕಂಪ್ಲೀಟ್ ಬಂದ್, ಗೂಡ್ಸ್ ಎಲ್ಲ ಬಂದ್, ಹಾರ್ಬರ್ ಬಂದ್. ಎಷ್ಟು ಸಲ ಹೇಳೋದ್ರಿ? ನಾವು ಬಿಚ್ಚ ಬಿಡ್ಬೇಕಾ? ನಾವು ಸರ್ಕಾರದ ಜೊತೆಗೆ ಎಷ್ಟು ಸಲ ಮಾತಾಡಲಿ? ಬಡ ಮಾಲೀಕನ ಹೊಟ್ಟೆ ಏನಾಗೋದು ಗತಿ? 1,50,000 ರೂಪಾಯಿ ಗಾಡಿ ಮಾರಿದ್ರೆ ಹೋಗಲ್ಲ. 20 ವರ್ಷ ಗಾಡಿ, ಅದಕ್ಕೆ 33,000 ಕಟ್ಟಬೇಕಂತ ಎಲ್ಲಿ ಹೋಗ್ತಾನ ಅವನು? ಕೂಡಲೇ ಸರ್ಕಾರ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಎಂಬುದನ್ನ ಒಂದು ಬದಿಗಿಟ್ಟು ಅಬೆನ್ಸಲ್ಲಿಡಿ. ಪುನಃ ಕೇಂದ್ರ ಸರ್ಕಾರಕ್ಕೆ ಪತ್ರ ಕೊಟ್ಟಿದ್ದೀವಿ. ಅವರು ಯಾವಾಗ ಇದನ್ನು ರಿಡ್ಯೂಸ್ ಮಾಡ್ತಾರೋ ಆವಾಗಿಂದ ನಾವು ಕಟ್ಟಲಿಕ್ಕೆ ರೆಡಿ ಇದ್ದೀವಿ. ಆದ್ದರಿಂದ ರಾಜ್ಯಗಳಲ್ಲಿ ಈ ಥರ ಕೇರಳದಲ್ಲಿ ಮಾಡಿರುವಾಗ ನಮ್ಮ ರಾಜ್ಯದಲ್ಲಿ ಮಾಡಲಿಕ್ಕೆ ಏನು ಪ್ರಾಬ್ಲಮ್? ಇವರಿಗೆ ಕೂಡಲೇ ಇದನ್ನು ಮಾಡಬೇಕು ಅಂತ ಮಾನ್ಯ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಅವರೇ, ನೀವು ಎಷ್ಟೋ ನಮಗೆ ಸೌಲಭ್ಯ ಮಾಡಿಕೊಟ್ಟಿದ್ದೀರಾ. ನಿಮ್ಮನ್ನು ನಮ್ಮ ಜೀವಮಾನ ಇರೋ ತನಕ ಮರೆಯೋಕ್ಕಾಗಲ್ಲ. ಆದ್ರೂ ಈ ಗಾಡಿ FC ಮಾಡೋದನ್ನು ದಯವಿಟ್ಟು ಕೇಂದ್ರ ಸರ್ಕಾರ ಮಾಡಿರೋ ಆರ್ಡರ್ನ ಅಬೈನ್ಸಲ್ಲಿ ಇಡಬೇಕು ಅಂತ ನಾನು ಕಳಕಳಿ ಮನವಿ ಮಾಡ್ಕೊಳ್ತೀನಿ. ನನ್ನ ಸಂಸ್ಥಬೇಕು, ಬೇರೆ ದಾರಿ ಇಲ್ಲ. ಎಲ್ಲ ಲಾರಿ ಮಾಲೀಕರು ಇವತ್ತು ಸಾವಿರಾರು ಜನ ಇವತ್ತು ಸೇರಿದ್ದಾರೆ. ಕೂಡಲೇ ಇದನ್ನು ವಾಪಸ್ ಪಡಬೇಕು. ಅಬೈನ್ಸಲ್ಲಿಟ್ಟು ಯಾವಾಗ ಪುನಃ ಕೇಂದ್ರ ಸರ್ಕಾರ ಹೇಳುತ್ತೋ ಅವತ್ತಿಂದ ನಾವು ದುಡ್ಡು ಕಟ್ಟಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತೀನಿ. ಆದ್ದರಿಂದ ಕೂಡಲೇ ರಾಮಲಿಂಗಾರೆಡ್ಡಿ ಅವರು ಇದ್ರ ಬಗ್ಗೆ ಅಧಿಕಾರಿಗಳಿಗೆ ಕೊಟ್ಟು ನಾಳೆಯಿಂದನೇ FC ಮಾಡಲಿಕ್ಕೆ ಅವಕಾಶ ಕೊಡಿ. 4,000 ಗಾಡಿ ನಿಂತೋಗ್ಬಿಡಿದೆ. ಇನ್ನು ಸ್ವಲ್ಪ ದಿನ ಆದ ಎಲ್ಲ ಗಾಡಿ ನಿಂತೋಗ್ಬಿಡುತ್ತೆ. ನಮಗೆ ಬೇರೆ ದಾರಿ ಇಲ್ಲ. ನಮ್ಮನ್ನು ಸಂಸ್ಥಬೇಕು. 15ನೇ ತಾರೀಕಿಂದ ಅನಿರ್ದಿಷ್ಟ ಕಾಲ ಮುಷ್ಕರಕ್ಕೆ ಲಾರಿ ಮಾಲೀಕರು ತಯಾರಾಗ್ತಾರೆ. ಜೈ ಹಿಂದ್.